ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಶನಿವಾರ ಮತ್ತು ಭಾನುವಾರದ ಲಾಗ್ ಆಗಿರುತ್ತೆ. ಹಾಗೆ ಈ ಲಾಗಲ್ಲಿ ನಾನು ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗೆ ಭಾನುವಾರ ನಾವು ಒಬ್ಬರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ವಿ, ಅದನ್ನು ಸಹ ಇದರಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೀವು ತಮ್ಲೈನ್ ನೋಡಿರ್ತೀರ, ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಾವು ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗಿರ್ತೀವಿ ಅಂತ ಹೇಳಿ. ಇನ್ನು ಇದು ಶನಿವಾರ ಸಂಜೆಯಿಂದ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಶನಿವಾರ 5 ಗಂಟೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿತ್ತು ಮಕ್ಕಳಿಗೆ. ಹಾಗಾಗಿ ಫಸ್ಟು ಸ್ನ್ಯಾಕ್ಸಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಅಂದರೆ ನಾನು ಇವತ್ತು 2 ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಒಂದು ಸ್ನ್ಯಾಕ್ಸು ಮಕ್ಕಳಿಗೆ ತಿನ್ನೋದಕ್ಕೆ, ಹಾಗೆ ಒಂದು ಸ್ನ್ಯಾಕ್ಸು ನಿಮ್ಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಶೂಟ್ ಮಾಡ್ಕೊತಾ ಇದ್ದೀನಿ. ಇನ್ನೇವತ್ತು ಮಕ್ಕಳಿಗೆ ಹಾಫ್ ಡೇ ಸ್ಕೂಲ್ ಇರೋದ್ರಿಂದ ಮನೆಗೆ ಬೇಗನೆ ಬಂದಿದ್ದರು. ಹಾಗಾಗಿ ಅಮ್ಮ ನಮಗೇನಾದರೂ ಸ್ನ್ಯಾಕ್ಸ್ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು. ಮನೆಯಲ್ಲಿ ತರಕಾರಿನೂ ಸಹ ಇತ್ತು. ಹಂಗಂತ ಹೇಳಿ ವೆಜ್ ಮೊಮೋಸ್ನ ಮಾಡಿಬಿಡೋಣ, ನನಗೂ ಸಹ ತುಂಬಾ ಇಷ್ಟ ವೆಜ್ ಮೊಮೋಸು ಅಂತ ಹೇಳಿ ಇಲ್ಲಿ ವೆಜ್ ಮೊಮೋಸಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಚಟ್ನಿ ಕೊಡ್ತಾರೆ ನೋಡಿ, ಆ ಚಟ್ನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆ ಚಟ್ನಿನ ಇಲ್ಲಿ ರುಬ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ರ್ಯಾಂಡಮಾಗಿ ಹಾಗೆ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಬೇಕಾದರೆ ನನಗೊಂದ್ಸರಿ ಕಾಮೆಂಟ್ ಮಾಡಿನೂ ಸಹ ನೀವು ತಿಳಿಸಿ. ಈ ರೆಸಿಪಿನೂ ಸಹ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಏನಿಲ್ಲ, ಒಂದು ಬಾಣಲಿ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ಒಂದು 3 ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿನ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೆ. ಅದನ್ನು ಇವಾಗ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂತಹ ಬೆಳ್ಳುಳ್ಳಿನೂ ಸಹ ಬೇಕಾಗಿತ್ತು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಬೇಕಾಗಿತ್ತು. ಅದನ್ನು ಸಹ ಇಲ್ಲಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಂಡು, ಎಣ್ಣೆ ಕಾದಾದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಒಗ್ಗರಣೆ ಬೇಕಾಗುತ್ತೆ. ಇದಕ್ಕೆ ನೀವು ಜೀರಿಗೆ, ಸಾಸಿವೆ ಅದೇನು ಹಾಕೋ ಹಾಗಿಲ್ಲ. ಬರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಮಾತ್ರ ಈ ಚಟ್ನಿ ಮಾತ್ರ ಸಖತ್ತಾಗಿರುತ್ತೆ. ಟೇಸ್ಟು ಮೊಮೋಸ್ ಜೊತೆಗೆ ಸೂಪರ್ ಆಗಿರುತ್ತೆ. ಇನ್ನು ಇಲ್ಲಿ ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಹಾಗೆ ನಾನೇನು ರುಬ್ಬಿಟ್ಕೊಂಡಿದ್ದೆ ನೋಡಿ, ಟೊಮೆಟೊ, ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಬೇಯಿಸಿರೋದನ್ನ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೇನು ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ, ನುಣ್ಣಗೆ ರುಬ್ಕೋಬೇಕು ಅಂತ ಅನ್ನೋ ಅವಶ್ಯಕತೆ ಏನಿಲ್ಲ ಇಲ್ಲಿ. ಇನ್ನು ಆ ಚಟ್ನಿನ ರುಬ್ಕೊಂಡಿರೋಂತಹ ಚಟ್ನಿನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತಿದ್ದನ್ನು ಕುದಿಸೋಂತಹ ಅಗತ್ಯತೆ ಏನಿರಲ್ಲ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಸೋಯಾ ಸಾಸು ಹಾಗೆ ಟೊಮೆಟೊ ಸಾಸ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಅದೆರಡನ್ನೂ ಸೇರಿಸ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಟೊಮೆಟೊ ಸಾಸ್ ಹಾಕಿರೋದ್ರಿಂದ ಹುಳಿ ಫ್ಲೇವರ್ ಬರುತ್ತೆ. ಹಾಗೆ ಸೋಯಾ ಸಾಸ್ ಹಾಕಿರೋದ್ರಿಂದ ಒಂಥರ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಇದು ಚೈನೀಸ್ ಫುಡ್ ಆಗಿರೋದ್ರಿಂದ ಸೋಯಾ ಸಾಸ್ ಹಾಕಲೇಬೇಕಾಗಿರುತ್ತೆ. ಇನ್ನು ಅದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲೊಂದು ಸ್ವಲ್ಪ ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊತಿದ್ದೀನಿ. ನೀವು ಬೇಕಾದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಯಾಕಂದರೆ ನಾವಿಲ್ಲಿ ಆಲ್ರೆಡಿ ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಹಾಕಿರ್ತೀವಲ್ವ. ಹಾಗಾಗಿ ಇನ್ನು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ. ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಜಾಸ್ತಿ ಕುದಿಸುವಂತಹ ಅಗತ್ಯತೆ ಏನಿರಲ್ಲ. ನಾನು ಆವಾಗಲೇ ಹೇಳಿರೋ ಹಾಗೆ ಫಸ್ಟಿಗೆ ಎಲ್ಲ ಬೇಯಿಸ್ಕೊಂಡ್ಬಿಟ್ಟಿರ್ತೀವಲ್ವ. ಹಾಗಾಗಿ ಇನ್ನು ಇದು ಒಂದು ಕುದಿ ಬಂದ ತಕ್ಷಣ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮೊಮೋಸ್ ಚಟ್ನಿ ಅಂತೂ ರೆಡಿನೇ ಆಗೋಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ಆದರೆ ನಾನಿಲ್ಲಿ ಮೊಮೋಸ್ ಮಾಡೋದನ್ನು ತೋರಿಸ್ತಾ ಇಲ್ಲ. ಆ ರೆಸಿಪಿ ಏನಾದರೂ ಬೇಕಾದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಒಂದು ಸೈಡು ಮೊಮೋಸ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಹಾಗೆ ಆ ಟೈಮಲ್ಲಿ ಇವತ್ತು ನಿಮಗೆ ಸ್ನ್ಯಾಕ್ಸ್ ತೋರಿಸ್ತೀನಿ ಅಂತ ಹೇಳಿದಲ್ವ, ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಬೂಲ್ ಕಡಲೆಕಾಳನ್ನ ನಾನು ಬೆಳಗ್ಗೆನೇ ನೆನೆಸಿಟ್ಕೊಂಡಿರುವಂತಹ ಕಾಬೂಲ್ ಕಡಲೆಕಾಳನ್ನ ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಒಂದು 3ರಿಂದ 4 ವಿಷಲ್ಲು ಕೂಗಿಸ್ಕೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಾವು ಕಾಬೂಲ್ ಕಡಲೆಕಾಳು ಹಾಕಿರೋದ್ರಿಂದ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಇಲ್ಲಿ ಕಾಳನ್ನ ನಾನು 3ರಿಂದ 4 ವಿಷಲ್ಲು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊತಾ ಇದ್ದೀನಿ. ಇನ್ನು ಇದು ಬೇಯೋಷ್ಟರಲ್ಲಿ ಇನ್ನೊಂದು ಬ್ಯಾಚು ಮೊಮೋಸ್ನ ಮಾಡ್ಕೋಬೇಕಾಗಿತ್ತು. ಅದನ್ನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂದರೆ ಮೊಮೋಸ್ ಲೇಯರ್ದು ಚಪಾತಿ ಲೇಯರ್ ಏನು ಬರುತ್ತಲ್ವ, ಅದನ್ನ ಒಟ್ಟಿಗೆ ಒಂದೇ ಸರಿ ದೊಡ್ಡದಾಗಿರೋಂತಹ ಚಪಾತಿನ ಲಟ್ಟಿಸ್ಕೊಂಡು, ಅದಾದ ನಂತರ ಈ ಥರ ಒಂದು ಬಾಕ್ಸ್ ಕ್ಯಾಪಿಂದ ಕಟ್ ಮಾಡಿಕೊಂಡ್ರೆ ಒಂದೇ ಸಮನಾಗಿ ಮೊಮೋಸು ರೆಡಿಯಾಗಿರುತ್ತೆ.
ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವಾಗ ಇದೇ ಥರನೇ ನಾನು ಯಾವಾಗಲೂ ಮೋಮೋಸ್ನ ಮಾಡೋದು. ಸುಮಾರು ವೆರೈಟೀಸ್ ಆಫ್ ಮೋಮೋಸ್ನ ಮಾಡ್ಕೋಬೋದು. ವೆಜ್ ಮೋಮೋಸು, ಆಮೇಲೆ ಚಿಕನ್ ಮೋಮೋಸು, ಪನ್ನೀರ್ ಮೋಮೋಸು, ಬೇಬಿ ಕಾರ್ನ್ ಮೋಮೋಸು ಎಲ್ಲನೂ ಸಹ ತುಂಬಾ ಚೆನ್ನಾಗಿರುತ್ತೆ. ನಾನೊಂದು ಸರಿ ಬೇಬಿ ಕಾರ್ನ್ ಮೋಮೋಸ್ನ ತೋರಿಸಿದ್ದೆ, ಅಂದರೆ ಬೇಬಿ ಕಾರ್ನ್ ಚೀಸ್ ಹಾಕ್ಬಿಟ್ಟು ಮೋಮೋಸ್ನ ಮಾಡಿ ತೋರಿಸಿದ್ದೆ. ಇವತ್ತು ವೆಜಿಟೇಬಲ್ಸ್ ಮೋಮೋಸ್ನ ಮಾಡೋಣ ಅಂತೇಳಿ ವೆಜಿಟೇಬಲ್ಸ್ ಮೋಮೋಸ್ನ ಮಾಡಿ ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ನಿಮಗೆ ಮೋಮೋಸು ಯಾವ ಥರ ಶೇಪ್ ಬೇಕು ನೋಡಿ ಆ ಥರ ನೀವು ಶೇಪಲ್ಲಿ ಮಾಡ್ಕೋಬೋದು. ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಕಡುಬನ್ನ ಮಾಡ್ತೀವಿ ನೋಡಿ, ಅದೇ ಥರ ಕಡುಬು ಥರನೇ ನಾನು ಮೋಮೋಸ್ನ ಫಿಲ್ಲಿಂಗ್ನ ಮಾಡಿಕೊಂಡು ಅದಾದ ನಂತರ ಒಂದು ಸರಿ ಅದನ್ನ ಸರ್ಕಲ್ ಶೇಪಲ್ಲಿ ಮಾಡ್ಕೊಂಬಿಟ್ರೆ ಮೋಮೋಸ್ ಅನ್ನೋದು ರೆಡಿನೇ ಆಗೋಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನೀವಿಲ್ಲ ಅಂದರೆ ಮೊದಕು ಥರನೂ ಸಹ ಮಾಡ್ಕೋಬಹುದು. ನನಗೆ ಇದೇ ಈಸಿ ಅನಿಸುತ್ತೆ, ಹಾಗಾಗಿ ನಾನಿಲ್ಲಿ ಇದೇ ಥರ ಶೇಪಲ್ಲೇ ಮೋಮೋಸ್ನ ರೆಡಿ ಮಾಡ್ಕೊಳ್ಳೋದು. ಇನ್ನು ಇನ್ನೊಂದು ಬ್ಯಾಚು ಸಹ ಮೋಮೋಸ್ನ ಒಂದು ಸೈಡು ಬೇಯೋದಕ್ಕೆ ಇಟ್ಕೊಂಡೆ. ಅಷ್ಟರಲ್ಲಿ ನಾನೇನು ಕಡಲೆಕಾಳನ್ನ ಕುದಿಯೋಕೆ ಇಟ್ಟಿದ್ದೆ ನೋಡಿ, ಅದು ಸಹ ಇಲ್ಲಿ ರೆಡಿ ಆಗೋಗಿತ್ತು. ಅದಕ್ಕೆ ಇಲ್ಲಿ ವಿಜಲ್ನ ಪ್ರೆಷರ್ ಎಲ್ಲ ತೆಗೆದ್ಬಿಟ್ಟು ಇಲ್ಲಿ ಯಾವ ಥರ ಬೆಂದಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ ಕಡಲೆಕಾಳನ್ನ. 4 ವಿಜಲ್ ಕರೆಕ್ಟಾಗಿ ತೊಗೊಂಡಿರೋದ್ರಿಂದ ಕಾಳು ಅನ್ನೋದು ಕರೆಕ್ಟಾಗಿ ಬೆಂದಿತ್ತು. ಇನ್ನು ಇಲ್ಲಿ ಇದನ್ನು ಸ್ಟ್ರೈನ್ ಮಾಡ್ಕೊತೀನಿ ನಾನು, ನೀರು ಸಪ್ರೇಟಾಗಿ ಕಾಳನ್ನ ಸಪ್ರೇಟಾಗಿ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಒಂದು ಸ್ಟ್ರೈನರ್ನ ತೊಗೊಂಡು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೀಟಾಗಿ ಅದರಲ್ಲಿರುವಂತಹ ನೀರನ್ನೆಲ್ಲ ಸೋದಿಸ್ಕೋಬೇಕಾಗುತ್ತೆ. ಒಂದು ಸಾರಿ ಈ ಥರ ನೀವು ಟಾಸ್ ಮಾಡ್ಕೋಬೇಕಾಗುತ್ತೆ, ಆವಾಗ ಅದರಲ್ಲಿರುವಂತಹ ನೀರೆಲ್ಲ ನೀಟಾಗಿ ಹೋಗುತ್ತೆ. ಇನ್ನು ಇದು ಬಿಸಿ ಇರೋದ್ರಿಂದ ಒಂದು 5 ನಿಮಿಷ ಹಾಗೇ ಬಿಡ್ತೀನಿ, ಪೂರ್ತಿಯಾಗಿ ತಣ್ಣಗಾಗಬೇಕಾಗತ್ತೆ. ಇನ್ನು ತಣ್ಣಗಾದ ನಂತರ ಇಲ್ಲಿ ಕಾಳು ಯಾವ ಥರ ಬೆಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬೆಂದರೆ ಸಾಕಾಗುತ್ತೆ ನಾವು ಮಾಡೋವಂಥ ಸ್ನ್ಯಾಕ್ಸಿಗೆ. ಇನ್ನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಆ ಬೌಲ್ಗೆ ಬೇಯಿಸಿಟ್ಕೊಂಡಿರುವಂತಹ ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಕಡಲೆಕಾಳನ್ನ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕಾಳು ಬೇಯುವಾಗ್ಲೂ ಸಹ ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ. ಅಂದರೆ ನಾವಿಲ್ಲಿ ಇದನ್ನು ಫ್ರೈ ಮಾಡೋದ್ರಿಂದ ಖಾರ ಕಡಿಮೆ ಅನ್ನಿಸ್ತಾ ಇರುತ್ತೆ, ಹಾಗಾಗಿ ಹಾಕೊಳ್ಳುವಾಗ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಚಾಟ್ ಮಸಾಲ ಹಾಗೆ ಪೆರಿ ಪೆರಿ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಈ ಚಾಟ್ ಮಸಾಲ ಪೆರಿ ಪೆರಿ ಮಸಾಲ ಸೇರಿಸಿದ ಮೇಲೆ ಈ ಸ್ನ್ಯಾಕ್ಸ್ ಘಮ ಹಾಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ಪೆರಿ ಪೆರಿ ಮಸಾಲಾನ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ಆ ಪೆರಿ ಪೆರಿ ಮಸಾಲಾನ ಹಾಕ್ಕೊಳ್ಳಿ, ಆವಾಗ ಟಾಂಗಿ ಫೀಲು ಸಹ ಕೊಡ್ತಾ ಇರುತ್ತೆ ತಿನ್ನುವಾಗ. ಹಾಗಾಗಿ ಇನ್ನು ಇಲ್ಲಿ ಪೆರಿ ಪೆರಿ ಮಸಾಲನೂ ಸಹ ನಾನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಟಾಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾದ್ರೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಟಾಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲದಕ್ಕೂ ನೀಟಾಗಿ ನಾವು ಹಾಕಿರೋಂತಹ ಮಸಾಲ ಹಿಡ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ನೀಟಾಗಿ ಟಾಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಸಹ ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಕಾಳಿಗೆಲ್ಲ ನೀಟಾಗಿ ಹಿಡ್ಕೋಬೇಕು ನೋಡಿ ಮಸಾಲ. ಹಾಗಾಗಿ ಇಲ್ಲಿ ನೀಟಾಗಿ ಈ ಥರ ಸ್ಪ್ರೇಯರ್ ಬಾಟಲಿಂದ ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಇದ್ರ ಜೊತೆಗೆ ಇವಾಗ ನಾನು ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸಿಪ್ಪೆನ ತೆಗಿಯೋದಕ್ಕೆ ಹೋಗಬೇಡಿ, ಹಾಗೆಯೇ ಸಿಪ್ಪೆ ಸಮೇತವಾಗಿಯೇ ನೀವು ಅದನ್ನು ಜಜ್ಜಿ ಹಾಕಿ ಅದ್ರ ಜೊತೆಗೆ ಒಂದು ಗರಿ ಕರಿಬೇವನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ನಾನಿವತ್ತು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಏರ್ ಫ್ರೈಯರಲ್ಲಿ ಈ ಫ್ರೈನ ಮಾಡ್ತಾಯಿದ್ದೀನಿ. ಏರ್ ಫ್ರೈಯರ್ ಇರೋ ಕಾರಣಕ್ಕೆ ನಾನಿವತ್ತು ಈ ಸ್ನ್ಯಾಕ್ಸ್ನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಹಾಗಾಗಿ ನೀವು ಬೇಕಾದರೆ ಇದನ್ನು ಡೀಪ್ ಫ್ರೈ ಸಹ ಮಾಡ್ಕೋಬಹುದು. ಇನ್ನು ನಾನಿಲ್ಲಿ ಏರ್ ಫ್ರೈಯರ್ ಟ್ರೈ ಏನಿತ್ತಲ್ವ ಅದನ್ನು ತೊಗೊಂಡಿದ್ದೀನಿ, ಅದಕ್ಕೂ ಸಹ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವಿಲ್ಲಿ. ಆ ಥರ ಸ್ಪ್ರಿಂಕಲ್ ಮಾಡಿಕೊಂಡು ಮಾಡಿಟ್ಕೊಂಡಿರೋಂತಹ ಮಸಾಲ ಕಡಲೆಕಾಳು ಏನಿತ್ತಲ್ವ ಅದನ್ನು ನೀಟಾಗಿ ಆ ಟ್ರೇಗೆ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ನೀಟಾಗಿ ಅದನ್ನು ಹರಡಿಸ್ಕೊಳ್ಳಿ. ಇದ್ರ ತುಂಬ ಟ್ರೇ ತುಂಬ, ಯಾಕಂದರೆ ಒಂದೇ ಹತ್ರ ಹಾಕಿದಾಗ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನು ಏರ್ ಫ್ರೈಯರಲ್ಲಿ ಇಟ್ಬಿಟ್ಟು ಫ್ರೈ ಮಾಡೋದು ಅಷ್ಟೇನೆ. ಯಾವ ಥರ ಫ್ರೈ ಮಾಡ್ತೀನಿ, ಹಾಗೆ ಎಷ್ಟು ಡಿಗ್ರಿಯಲ್ಲಿ ನಾವು ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಏರ್ ಫ್ರೈಯರ್ನ ನಾನಿಲ್ಲಿ ಸೆಟ್ ಮಾಡ್ಕೊತಿದ್ದೀನಿ. ಹಾಗೆ ನಾವೇನು ಕಡಲೆಕಾಳು ಹಾಕಿಟ್ಟಿದ್ವಲ್ಲ ಟ್ರೇನ, ಅದನ್ನು ಏರ್ ಫ್ರೈಯರಿಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಏರ್ ಫ್ರೈಯರ್ ಏನಂದರೆ ನಾವು ನೀಟಾಗಿ ಅದನ್ನು ಕ್ಲೋಸ್ ಮಾಡಲಿಲ್ಲ ಅಂದರೆ ಈ ಥರ ಆನ್ ಆಗೋದಿಲ್ಲ, ಹಾಗಾಗಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಏರ್ ಫ್ರೈಯರ್ನ ಸ್ಟಾರ್ಟ್ ಮಾಡಿದ್ದಾಯಿತು. ಹಾಗೆ ಸ್ಟಾರ್ಟಿಂಗ್ ಬಟನ್ನ ನಾನು ಪ್ರೆಸ್ ಮಾಡಿಕೊಂಡು ನಮಗೆ ಯಾವುದು ಬೇಕು ನೋಡಿ ಅದರಲ್ಲಿ ನಾವು ಇವಾಗ ಏರ್ ಫ್ರೈನ ಮಾಡ್ಕೋಬೇಕಾಗತ್ತೆ. ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ, ಕೇಕ್ ಸಿಂಬಲ್ ಇರುತ್ತೆ, ಹಾಗೆ ತಂದೂರಿ ಸಿಂಬಲ್ ಇರುತ್ತೆ, ಹಾಗೆ ಸ್ಯಾಂಡ್ವಿಚ್ ಬೇಕಾದ್ರೆ ಸ್ಯಾಂಡ್ವಿಚ್ ಸಿಂಬಲ್ಲು ಸಹ ಇರುತ್ತೆ. ನಿಮಗೆ ನೀವು ಏನು ಫ್ರೈ ಮಾಡ್ತಾಯಿದ್ದೀರಾ ನೋಡಿ ಅದ್ರ ಮೇಲೆ ನೀವು ಇಲ್ಲಿ ನಿಮಗೆ ಟೈಮ್ನ ಸೆಟ್ ಮಾಡಿಕೊಟ್ಟಿರುತ್ತೆ. ನಾನಿಲ್ಲಿ ಇವತ್ತು ತಂದೂರಿ ಇದೇನು ಸಿಂಬಲ್ ಇತ್ತಲ್ವ ಅದ್ರ ಮೇಲೆ ಪ್ರೆಸ್ ಮಾಡಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಆಟೋಮೆಟಿಕ್ಕಾಗಿ ಅದೇನೇ ಟೈಮ್ನ ತೊಗೊಂಡ್ಬಿಟ್ಟಿರುತ್ತೆ. ಹಾಗೆ 200 ಸೆಲ್ಸಿಯಸ್ ಡಿಗ್ರಿಯಲ್ಲಿ ಇದು ಫ್ರೈ ಆಗ್ತಾ ಇರುತ್ತೆ. ಇದು ಫ್ರೈ ಆಗೋದಕ್ಕೆ 10 ನಿಮಿಷ ಬೇಕಾಗುತ್ತೆ.
ಇನ್ನು 10 ನಿಮಿಷ ಆದ ತಕ್ಷಣನೇ ಅದು ಆಟೋಮೆಟಿಕ್ಕಾಗಿ ಅದಾಗದೇ ಆಫ್ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ನಾವು ಬೇರೆ ಏನಾದರೂ ಕೆಲಸ ಮಾಡ್ಕೋಬೋದು. ಇವಾಗ ನಾವು ಎಣ್ಣೆಯಲ್ಲೇ ನಾವು ಡೀಪ್ ಫ್ರೈ ಮಾಡ್ಕೋತೀವಿ ಅಂದರೆ ಮುಂದೆನೇ ನಿಂತ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಏರ್ ಫ್ರೈಯರಲ್ಲಿ ನಾವು ಆರಾಮಾಗಿ ಅದನ್ನ ಹಾಕ್ಬಿಟ್ಟು ಟೈಮ್ ಸೆಟ್ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಅದಾಗದೇ ರೆಡಿಯಾಗಿ ಈ ಥರ ಆಫ್ ಬಟನ್ ಬಂದಿರುತ್ತೆ. ಆಫ್ ಬಟನ್ ಬಂದ ತಕ್ಷಣ ನಾವು ಬಟನ್ನ ಕ್ಲಿಕ್ ಮಾಡಿದರೆ ಮತ್ತೆ ಅದು ಏನು ಟೈಮ್ಸ್ ಇತ್ತಲ್ಲ ಅದಕ್ಕೇ ಬಂದಿರುತ್ತೆ. ಮೇನ್ ಸ್ವಿಚ್ನ ಆಫ್ ಮಾಡಿ ನಾನಿಲ್ಲಿ ಇವಾಗ ಟ್ರೇನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಈ ಥರ ರೆಡಿಯಾಗಿತ್ತು. ನನಗೆ ಈ ಕಾಳು ಅನ್ನೋದು ಪೂರ್ತಿಯಾಗಿ ಕ್ರಂಚಿಯಾಗಿ ಬೇಕಾಗಿತ್ತು. ಯಾಕಂದರೆ ನಾನೆಲ್ಲ 2 ದಿನ 3 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಕ್ರಂಚಿಯಾಗಿ ಬೇಕಾಗಿತ್ತು ನನಗೆ. ಒಂದೊಂದು ಕಡಲೆಕಾಳು ಹಾಗೆ ಒಂದು ಸ್ವಲ್ಪ ಸಾಫ್ಟ್ ಅನ್ನಿಸ್ತಾ ಇತ್ತು. ಇಲ್ಲೊಂದು ಕಡಲೆಕಾಳನ್ನ ನಾನಿಲ್ಲಿ ಪ್ರೆಸ್ ಮಾಡಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಸಾಫ್ಟಾಗಿತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನೊಂದು ಸರಿ ನಾನು ಇದನ್ನು ಏರ್ ಫ್ರೈ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಇಲ್ಲಿ. ಈ ಸರಿ ಏನು ಮಾಡಿದೆ ಅಂದರೆ ನಾನು 10 ನಿಮಿಷ ಬೇಡ 15 ನಿಮಿಷ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಸೇಮ್ ತಂದೂರಿ ಇದರಲ್ಲೇನೇ ಟೈಮ್ ಸೆಟ್ನ ಮಾಡಿಕೊಂಡೆ ನಾನಿಲ್ಲಿ. ಈ ಥರನೂ ಸಹ ಮಾಡ್ಕೋಬೋದು. ಇಲ್ಲಿ 200 ಸೆಲ್ಸಿಯಸ್ ಡಿಗ್ರಿಯಲ್ಲೇನೆ 10 ನಿಮಿಷ ತೋರಿಸ್ತಾ ಇರ್ತೈತಲ್ವ, ಅದು ನಾವಿಲ್ಲಿ ಟೈಮ್ನ ಹೆಚ್ಚಾದರೂ ಮಾಡ್ಕೋಬೋದು ಇಲ್ಲ ಕಡಿಮೆ ಆದರೂ ಮಾಡ್ಕೋಬೋದು. ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಪ್ಲಸ್ಸು ಹಾಗೆ ಮೈನಸ್ಸು ಮಾರ್ಕ್ ಏನಿದೆ ಅಲ್ವಾ. ಪ್ಲಸ್ ಮಾರ್ಕು ನಾವು ಟೈಮ್ನ ಜಾಸ್ತಿ ಇಟ್ಕೊಳ್ಳೋಕ್ಕೆ, ಮೈನಸ್ ಮಾರ್ಕು ನಾವು ಟೈಮ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ 15 ನಿಮಿಷ ಇಟ್ಕೊಂಡಿದ್ದೀನಿ. ಈ 15 ನಿಮಿಷದಲ್ಲಿ ನಾವು ಹಾಕಿರೋಂತಹ ಕಡಲೆಕಾಳು ಏನಿತ್ತಲ್ವ ಅದು ಪೂರ್ತಿಯಾಗಿ ಬೆಂದಿರುತ್ತೆ, ಹಾಗೆ ಕ್ರಂಚಿಯಾಗಿಯೂ ಸಹ ಬಂದಿರುತ್ತೆ ಅಂತೇಳ್ಬಿಟ್ಟು 15 ನಿಮಿಷ ಇಟ್ಕೊಂಡಿದ್ದೀನಿ. ಇನ್ನು ಹೇಗಿದ್ದರೂ ಕಡಲೆಕಾಳು ಬೇಯೋದಕ್ಕೆ 15 ನಿಮಿಷ ಬೇಕು ಅಂತೇಳ್ಬಿಟ್ಟು ನಾನು ಮೋಮೋಸ್ನ ಏನು ರೆಡಿ ಮಾಡಿದ್ದೆ ಅಲ್ವಾ ಅದನ್ನ ಸ್ನ್ಯಾಕ್ಸ್ನ ತಿನ್ಕೊಂಬಿಡೋಣ, ಅದಾದ ನಂತರ ಇದರ ರೆಸಿಪಿನ ನೋಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮೋಮೋಸು ಬಿಸಿ ಬಿಸಿ ಆಗಿತ್ತು. ಹಾಗಾಗಿ ಇಲ್ಲಿ ಮೋಮೋಸ್ನ ಸರ್ವ್ ಮಾಡ್ಕೊತಿದ್ದೀನಿ. ಹಾಗೆ ನನ್ನ ಮಗನಿಗೂ ಸಹ ಇಲ್ಲಿ ಮೋಮೋಸ್ನ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನಿವತ್ತು ಮಯೋನೀಸ್ ಏನು ಬರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ಪು ಹಾಗೆ ಆರಿಗೇನೋ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಸಾಸ್ನ ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ಮಾಡಿಟ್ಕೊಂಡಿರುವಂತಹ ಚಟ್ನಿನೂ ಸಹ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ತಾಯಿದ್ದೆ. ಏನು ಸಖತ್ತಾಗಿತ್ತು ಅಂದರೆ ಟೇಸ್ಟ್ ಮಾತ್ರ ಸೂಪರ್ ಟೇಸ್ಟಿಯಾಗಿತ್ತು. ನಿಜ ಹೇಳ್ತೀನಿ, ನೀವು ಈ ಥರ ಟೇಸ್ಟ್ ಮಾತ್ರ ಯಾವುದೇ ಅಂಗಡಿಗಳಲ್ಲೂ ಸಹ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವೇ ನಮ್ಮ ಕೈಯಾರೆ ಮಾಡಿರ್ತೀವಲ್ವ. ಹಾಗಾಗಿ ಏನಾದರೂ ಈ ರೆಸಿಪಿ ಬೇಕಾದರೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬರೋ ಅಷ್ಟರಲ್ಲಿ ಕಡಲೆಕಾಳ್ದು ನಾನು ಏರ್ ಫ್ರೈಯರ್ನ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವ ಅದು ಸಹ ಇಲ್ಲಿ ಆಫ್ ಆಗಿತ್ತು. ಇನ್ನು ಬಂದು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಯಾವ ಥರ ರೆಡಿಯಾಗಿತ್ತು ಅಂದರೆ. ಈ ಕಡಲೆಕಾಳು ಮಾತ್ರ ಸಖತ್ತಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಹಾಗೆ ಬಿಸಿ ಬಿಸಿ ಇರೋದ್ರಿಂದ ನನಗೆ ಅದನ್ನು ಟೇಸ್ಟ್ ಮಾಡೋದಕ್ಕೂ ಸಹ ಆಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಒಂದು ತಟ್ಟೆಗೆ ಹಾಕ್ಬಿಟ್ಟು ಅದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಇನ್ನು ಇದು ತಣ್ಣಗಾಗೋ ಅಷ್ಟರಲ್ಲಿ ಏನಪ್ಪ ಮಾಡೋದು ಅಂದರೆ ನಾನು ಇವತ್ತೇನು ರೆಸಿಪಿನೆಲ್ಲ ಶೂಟ್ ಮಾಡಿಕೊಂಡೆ ನೋಡಿ. ಇನ್ಸ್ಟಾಗ್ರಾಮಿಗೂ ಸಹ ರೆಸಿಪಿನ ಶೂಟ್ ಮಾಡ್ಕೊಬೇಕಾಗಿತ್ತು. ಅದರದ್ದೆಲ್ಲ ಪಾತ್ರೆಗಳೆಲ್ಲ ಸಿಂಕ್ ತುಂಬ ಆಗಿಬಿಟ್ಟಿತ್ತು. ಇನ್ನು ಆ ಪಾತ್ರೆ ಎಲ್ಲ ತೊಳ್ಕೊಬೇಕಾಗಿತ್ತು. ಒಂದೊಂದು ಸರಿ ಏನು ಅನಿಸ್ಬಿಟ್ಟಿರುತ್ತೆ ಅಂದರೆ ಈ ರೆಸಿಪಿಗಳನ್ನ ಮಾಡೋದು ಬೇಡ, ಏನು ಬೇಡಪ್ಪ, ಈ ಕೆಲಸಗಳೊಂದು ಎಷ್ಟೊಂದು ಆಗಿಬಿಡುತ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆದರೂ ನನಗೆ ಇಷ್ಟಪಟ್ಟು ಈ ಕೆಲಸ ಮಾಡ್ತಾ ಇರೋದ್ರಿಂದ ಬೇಜಾರು ಮಾಡ್ಕೊಳ್ದೇನೆ ಮಾಡ್ಕೊತೀನಿ. ನೀವು ನಂಬಲ್ಲ, 5 ಗಂಟೆಗೆ ನಾನು ಅಡುಗೆ ಮನೆಗೆ ಬಂದಿರೋದು. ಇವಾಗ ಟೈಮ್ ಮುಗಿಯೋಷ್ಟು 7:30 ಆಗಿತ್ತು. ಯಾಕಂದರೆ 2 ರೆಸಿಪಿನ ನಾನು ಶೂಟ್ ಮಾಡಿಕೊಂಡು ಇಟ್ಕೋಬೇಕಲ್ವ. ಹಾಗಾಗಿ ನಾವು ಸಾಮಾನ್ಯವಾಗಿ ನಮಗಂತ ಏನಾದ್ರು ಅಡುಗೆ ಮಾಡ್ಕೊಳ್ಳುವಾಗ ಅರ್ಧ ಗಂಟೆ 1 ಅವರಲ್ಲಿ ಮುಗಿಸ್ಕೊಂಡ್ಬಿಡ್ತೀವಿ. ಈ ವಿಡಿಯೋಕ್ಕೆ ಅಂತಲೇ ಏನಾದರೂ ನಾವು ರೆಸಿಪಿನ ಶೂಟ್ ಮಾಡ್ಕೊಳ್ಳೋದಾದರೆ 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, ಒಂದೊಂದು ಸರಿ 3 ಅವರು ಸಹ ಆಗಿಬಿಟ್ಟಿರುತ್ತೆ ನನಗೆ. ಅದ್ರ ಜೊತೆಗೆ ನಾವೇನು ತೊಗೊಂಡಿರ್ತೀವಿ ನೋಡಿ ಪಾತ್ರೆ ಅದೆಲ್ಲ, ಅದು ಸಹ ಒಂದು ರಾಶಿನೇ ಆಗಿಬಿಟ್ಟಿರುತ್ತೆ. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕೂತ್ಕೊಂಡಿರ್ತೀವಿ. ಸಾಮಾನ್ಯ ಅಂತ ಹೇಳಲೇಬೇಡಿ ನೀವು. ಈ ಥರ ವೀಡಿಯೋಸ್ನ ಮಾಡಿಕೊಂಡು ನಾವು ಮನೆ ಕೆಲಸ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನೀವು ಸಹ ನೋಡಿರ್ತೀರಲ್ವ. ಒಂದು ಸರಿ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಲೈಕ್ ಬಟನ್ನ ಪ್ರೆಸ್ ಮಾಡಿ ಕಾಮೆಂಟೆಲ್ಲ ಹಾಕಿದರೆ ನಮಗೂ ಸಹ ಖುಷಿ ಆಗುತ್ತೆ. ಇಷ್ಟೆಲ್ಲ ಶ್ರಮಪಟ್ಟು ಮಾಡ್ತಿರೋದ್ರಿಂದ ನಮ್ಮನ್ನೇ ಯಾರೋ ಒಂದಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಸಹ ನಮಗೆ ಗೊತ್ತಾಗುತ್ತೆ. ಇನ್ನು ಇಲ್ಲಿ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದು ಆಯಿತು. ಹಾಗೆ ಅಡುಗೆ ಮನೆ ಕ್ಲೀನಿಂಗ್ನು ಸಹ ಒಂದು ಕಡೆ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಇನ್ನು ಕಡಲೆಕಾಯಿನ ಏನು ನಾನು ಹೇರ್ ಫ್ರೈ ಮಾಡಿದ್ದೆ ಅಲ್ವ ಆ ಏರ್ ಫ್ರೈಯರ್ನು ಸಹ ನೀಟಾಗಿ ಒರೆಸ್ಕೊಂಡು ಅದನ್ನು ಸಹ ಅದರ ಬಾಕ್ಸಿಗೆ ಹಾಕಿ ಅದನ್ನು ಸಹ ಎತ್ತಿಕ್ಕಿದ್ದಾಯಿತು. ಇನ್ನು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಕ್ಕೆ ಸೆಲ್ಫ್ ಮೇಲೆ ಜಾಗ ಇರಲಿಲ್ಲ. ಹಾಗಾಗಿ ಕೆಳಗಡೆನೇ ನಾನು ಈ ಥರ ಬಾಕ್ಸಿಗೆ ಹಾಕಿ ಇಟ್ಕೊತಿರ್ತೀನಿ. ಬೇಕಾದಾಗ ತೊಗೊಂಡು ಮತ್ತು ಅದ್ರ ಕೆಲಸ ಮುಗಿದ ತಕ್ಷಣ ಅದು ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿಕೊಂಡ್ಬಿಡ್ತೀನಿ. ಇನ್ನು ನೈಟ್ ಅಡುಗೆಗೆ ಇವತ್ತು ರೈಸ್ ಮಾಡ್ಕೊತಾ ಇದ್ದೀನಿ. ಸಾಂಬಾರಿತ್ತು. ಹಾಗೆ ಇವಾಗ ನೀವು ಸ್ನ್ಯಾಕ್ಸ್ ತಿಂದಿದ್ದಲ್ವ ಅಷ್ಟಾಗೇನು ಹೊಟ್ಟೆ ಹಸಿವು ಇರೋಲ್ಲ. ಬೇಕಾದರೆ ಊಟ ಮಾಡೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ರೈಸ್ನ ಸಹ ಇಟ್ಕೊತಾ ಇದ್ದೀನಿ.
ಇನ್ನು ಅಡುಗೆ ಕೆಲಸ ಅಂತೂ ಮುಗಿದು ಹೋಗುತ್ತೆ. ಈ ರೈಸ್ ಒಂದು ಮಾಡ್ಕೊಂಬಿಟ್ರೆ, ಯಾಕಂದರೆ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದೀವಲ್ವ, ಮತ್ತು ಏನು ಜಾಸ್ತಿ ಹೆವಿಯಾಗಿ ಊಟ ಮಾಡೋದಕ್ಕಂತೂ ಆಗೋದಿಲ್ಲ. ಇನ್ನು ಒಂದು ಸೈಡು ರೈಸಿಗೂ ಸಹ ಇಟ್ಟಿದ್ದಾಯಿತು. ಹಾಗೆ ನಾನೇನು ಕಡಲೆಕಾಳು ತಣಿಯೋದಕ್ಕೆ ಬಿಟ್ಟಿದ್ದೆ ನೋಡಿ, ಅದು ಸಹ ಇಲ್ಲಿ ತಣ್ಣಗಾಗಿತ್ತು. ಇನ್ನೊಂದು ಸ್ಟೋರೇಜ್ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊತೀನಿ. ನಿಮಗೆ ತೋರಿಸ್ತೀನಿ. ಆವಾಗಲೇ ಹೇಳಿದೆ ನೋಡಿ, ಸೌಂಡ್ ಸಮೇತನೇ ನಾನು ನಿಮಗೆ ಯಾವ ಥರ ಕ್ರಂಚಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವಾಗ ಸೌಂಡು. ನೋಡಿದ್ರಿ ಅಲ್ವಾ ಎಷ್ಟು ಗರಿ ಗರಿಯಾಗಿ ಕ್ರಂಚಿಯಾಗಿ ಬಂದಿತ್ತು ಅಂತೇಳ್ಬಿಟ್ಟು. ನೀವು ಈ ಥರ ಮನೆಯಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ನ್ಯಾಕ್ಸು ಎಲ್ಲಾದರೂ ಹೊರಗಡೆ ಹೋಗುವಾಗ, ಹಾಗೆ ಏನಾದರೂ ಮಕ್ಕಳು ಬೇಕು ಅಂದಾಗ ಈ ಥರ ನೀವು ಮಾಡಿ ಕೊಡ್ಬೋದು. ಯಾವಾಗಲೂ ಅಂಗಡಿಯಿಂದ ತೊಗೊಂಬಂದು ತಿಂತಿರ್ತೀವಲ್ವ, ಈ ಥರ ಮನೆಯಲ್ಲಿ ನೀವು ಮಾಡ್ಕೋಬೋದು. ಹಾಗೆ ಈ ಥರ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ನೋಡಿ, ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ. ಹೆಲ್ತಿಯಾಗಿಯೂ ಸಹ ಈ ರೆಸಿಪಿ ಹಾಗೆ ಈ ಸ್ನ್ಯಾಕ್ಸು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಸಂಡೇ ಲಾಗ್ನ ಇಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಸಂಡೇ ಎಲ್ರಿಗೂ ಸಹ ರಜೆ ಇತ್ತು, ಹಸ್ಬೆಂಡ್ಗೂ ರಜೆ ಇತ್ತು, ಹಾಗೆ ಮಕ್ಕಳಿಗೂ ಸಹ ರಜೆ ಇರೋ ಕಾರಣಕ್ಕೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಸುಮಾರು ದಿನದಿಂದ ಮಾಲ್ ಆಫ್ ಏಷ್ಯಾಗೆ ಹೋಗಬೇಕು ಅಂತ ಇದ್ವಿ, ಹೋಗೋದಕ್ಕೆ ಆಗಿರಲಿಲ್ಲ. ಇವತ್ತು ಹೇಗಿದ್ರು ಮನೇಲಿದ್ದೀವಲ್ಲ, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಿ. ನನ್ನಂತರೂ ಫಸ್ಟ್ ಟೈಮ್ ಈ ಮಾಲ್ ಆಫ್ ಏಷ್ಯಾನ ನೋಡ್ತಾ ಇರೋದು. ಸುಮಾರು ದಿನದಿಂದ ಕೇಳ್ತಾನೆ ಇದೆ ನನ್ನ ಹಸ್ಬೆಂಡ್ಗೆ, ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಬನ್ನಿರಿ ಅಂತ ಹೇಳ್ತಾನೆ ಇದೆ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಮಾಲ್ ಆಫ್ ಏಷ್ಯಾ ಅಂದರೆ ಏನು, ಎಲ್ಲ ಮಾಲ್ಗಳು ಯಾವ ಥರ ಇರುತ್ತೆ ಅದು ಸಹ ಒಂದೇ ಥರ ಇರುತ್ತೆ, ಬರೀ ಹೋಗಿ ಅಡ್ಡಾಡ್ಕೊಂಬರ್ಬೇಕು ಅಷ್ಟೇನೆ ಅಂದಿದ್ರು. ಅದಕ್ಕೇನಾದರೂ ಹೋಗಿ ಬರೋಣ ಬನ್ನಿ ಅಂತ ಹೇಳಿ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಎಂಟ್ರಿ ಆದ ತಕ್ಷಣವೇ ಒಂಥರ ಏನೋ ಫೀಲ್ ಅನ್ನಿಸ್ತಾ ಇತ್ತು. ಈ ಥರ ವಾಟರ್ದು ಇದು ಇಟ್ಟಿದ್ರು, ಹಾಗೆ ಅದರಲ್ಲಿ ಮೆಟಲ್ದೆಲ್ಲ ಜಿಂಕೆಗಳು ಇಟ್ಟಿದ್ರು, ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಈ ಮಾಲ್ ಆಫ್ ಏಷ್ಯಾದಲ್ಲಿ. ಹಾಗೆ ಎಂಟ್ರೆನ್ಸಿಗೆ ಬಂದ್ವಿ. ಇಲ್ಲಿ ನನ್ನ ಮಗ ಇದನ್ನೆಲ್ಲ ಶೂಟ್ ಮಾಡಿದ್ದಾನೆ. ಏನಂದರೆ ಮಾಲ್ ಆಫ್ ಏಷ್ಯಾದಲ್ಲಿ ಸ್ವಲ್ಪ ದುಡ್ಡು ಚೆನ್ನಾಗಿರುತ್ತೆ ನೋಡಿ, ಆ ಥರದವ್ರು ಹೋಗಬೇಕು. ಅದು ನಮ್ಮಂಥವರಿಗೆಲ್ಲ ಈ ಮಾಲ್ ಆಫ್ ಏಷ್ಯಾ ಅಲ್ಲ ಅಂತ ಅನ್ನಿಸ್ತು. ಪ್ರತಿಯೊಂದು ಸಹ ನೀವೇನೇ ತೊಗೊಳ್ಳಿ, ಪ್ರತಿಯೊಂದು ಸಹ 2,000 3,000 ಮೇಲೇ ಇದೆ ಹೊರತಾಗಿ ನಮ್ಮ ಬಜೆಟಿಗೆ ತಕ್ಕನಾಗಿ ಈ ಮಾಲ್ ಆಫ್ ಏಷ್ಯಾ ಅನ್ನೋದು ಇಲ್ಲವೇ ಇಲ್ಲ. ನಮ್ಮಂತಹ ಮಧ್ಯಮ ವರ್ಗದ ಫ್ಯಾಮಿಲಿ ಇರ್ತಾರಲ್ವ, ಈ ಥರದವ್ರು ಏನಾದರೂ ಹೋದರೆ ಮಾತ್ರ ಮಾಲ್ ಆಫ್ ಏಷ್ಯಾದಲ್ಲಿ ತೊಗೊಳೋದಕ್ಕೇ ಹೋಗಬೇಡಿ. ಹಾಗೆ ಬರೀ ಎಲ್ಲಿ ನೋಡಿದ್ರು ಬರೀ ಬಟ್ಟೆಗಳು, ಹಾಗೆ ಪರ್ಫ್ಯೂಮು, ಇದು ಬಿಟ್ಟರೆ ಬೇರೆ ಏನು ಜಾಸ್ತಿ ಇಲ್ಲವೇ ಇಲ್ಲ. ಇಲ್ಲಿ ಗ್ರಾಸರಿದೊಂದು ಸೆಕ್ಷನ್ ಏನು ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ನಾನು ಆವಾಗಲೇ ಹೇಳ್ದಂಗೆ ಹೈ ಕ್ಲಾಸ್ ಫ್ಯಾಮಿಲಿ ಏನಿರ್ತಾರೆ ನೋಡಿ, ಅಂದರೆ ತಿಂಗಳಿಗೆ 1 ಲಕ್ಷ 2 ಲಕ್ಷ ಪೇಮೆಂಟ್ ಬರೋರು ಏನಿರ್ತಾರಲ್ವ, ಅಂಥವ್ರಿಗೆ ಮಾತ್ರ ಈ ಮಾಲ್ ಆಫ್ ಏಷ್ಯಾ ಅಂತಲೇ ಹೇಳ್ಬೋದು. ನಾವು ಸುಮ್ಮನೆ ನೋಡೋದಕ್ಕಂತ ಮಾತ್ರ ಹೋಗಿದ್ದು, ನೋಡಿಬಿಟ್ಟು ಸುಮ್ಮನೆ ಬಂದಿದ್ದಾಯಿತು. ಹಾಗೆ ಏನಾದರೂ ತಿಂಡಿ ಕೊಡ್ಸೋಣ ಮಕ್ಕಳಿಗೆ ಅಂದರೆ ಅದು ಅಷ್ಟೇನೆ ₹100 ಮೇಲೇ ಇದೆ ಹೊರತಾಗಿ ₹100 ಒಳಗಡೆ ಯಾವುದೂ ಇಲ್ಲ ಅಲ್ಲಿ ತಿಂಡಿಗಳನ್ನ ಕೊಡ್ಸೋದಕ್ಕೆ. ಆಮೇಲೆ ಗೇಮ್ಸ್ ನೋಡ್ತೀರಾ, ₹2,500 ಹೇಳ್ತಾರೆ ಗೇಮ್ಸ್ ಆಟ ಆಡೋದಕ್ಕೆ. ಅಂದರೆ 25 ಗೇಮ್ಸ್ ಇದೆ, ₹2,500 ಅಂತ ಹೇಳ್ತಾರೆ. ನಾನಂತೂ ಯಾವುದೇ ಗೇಮ್ಸು ಸಹ ಆಡೋದಕ್ಕೆ ಹೋಗಲಿಲ್ಲ. ನನ್ನ ಮಗನಿಗೆ ಏನು ಹೇಳಿದೆ ಅಂದರೆ, ನಾನು ₹2,500 ಕೊಟ್ಬಿಟ್ಟು ಆಡೋ ಬದಲು ಅದನ್ನು ಏನಕ್ಕಾದ್ರು ಸೇವಿಂಗ್ ಮಾಡಿಕೊಂಡ್ರೆ ನಿನಗೆ ಏನಕ್ಕಾದ್ರು ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದು ಸಹ ಆಯಿತು. ನಮ್ಮ ಮನೆಯವ್ರು ಅದೇ ಅಂತ ಇದ್ದರು, ಮಾಲ್ ಆಫ್ ಏಷ್ಯಾ ಅಂತ ಹೇಳ್ತಿರಲ್ಲ ನೋಡಿ, ಈ ಥರ ಇದೆ ಮಾಲ್ ಆಫ್ ಏಷ್ಯಾ, ನಮ್ಮ ಬಜೆಟಿಗೆ ತಕ್ಕನಂಗೆ ಅಲ್ವೇ ಇಲ್ಲ ಈ ಮಾಲ್ ಆಫ್ ಏಷ್ಯಾ ಅಂತ ಹೇಳ್ತಾಯಿದ್ರು. ನಾನು ಅದೇ ಅಂದೆ, ನಾವೇನು ತೊಗೊಳ್ಳಿಲ್ಲ ಅಲ್ವಾ, ಸುಮ್ಮನೆ ಅಡ್ಡಾಡಿ ಬಂದಿದ್ದಾಯಿತು. ಒಂದು ಸ್ವಲ್ಪ ಮಕ್ಕಳಿಗೂ ಸಹ ಮೈಂಡ್ ಫ್ರೀ ಅನ್ನಿಸ್ತಾ ಇರುತ್ತೆ. ಯಾವಾಗಲೂ ಮನೆ ಸ್ಕೂಲು ಟ್ಯೂಷನು ಇದೇ ಥರ ಆಗ್ತಾ ಇರುತ್ತೆ ಅವ್ರಿಗೂ ಸಹ. ಹಾಗಾಗಿ ಮಾಲ್ ಆಫ್ ಏಷ್ಯಾಗೆ ಹೋಗಿ ಬಂದಿದ್ದಾಯಿತು ಅಷ್ಟೇನೆ. ಹಾಗೆ ಇವತ್ತು ಶಿವಣ್ಣನ ಬರ್ತಡೇ ಇತ್ತು, ನಾವು ಹೇಗಿದ್ರು ಅದೇ ಏರಿಯಾದಲ್ಲಿ ಇದ್ವಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಬಾರಮ್ಮ ಶಿವಣ್ಣನ ಮನೆ ತೋರಿಸ್ತೀನಿ, ಅವ್ರಂತೂ ಸಿಗಲ್ಲ, ಮನೇನಾದರೂ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ. ನಾವು ಹೋಗೋಷ್ಟರಲ್ಲಿ ಸುಮಾರು ಜನ ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ರು. ಹಾಗೆ ಹೋದ ತಕ್ಷಣವೇ ವಿನಯ್ ರಾಜ್ಕುಮಾರ್ ಸರ್ ಸಹ ಶಿವಣ್ಣನಿಗೆ ವಿಶ್ ಮಾಡಿ ಆಚೆ ಬರ್ತಾಯಿದ್ರು. ಅವ್ರೂ ಸಹ ನೋಡಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಸುಮಾರಾಗಿ 1.5 ಅವರ್ ಕಾದಿದ್ದೀವಿ ನಾವು, ಶಿವಣ್ಣ ಬರ್ತಾರೆ ಅಂತ ಹೇಳ್ಬಿಟ್ಟು. ಲಾಸ್ಟಲ್ಲಿ ಶಿವಣ್ಣ ಬರಲ್ಲ, ಎಲ್ಲರೂ ಹೋಗಿ ಅಂತ ಅಂದರು. ನಾನು ಆದ್ರೂ ನೋಡೋಣ, ನಮ್ಮ ಲಕ್ ಇದ್ದರೆ ಇವತ್ತು ಶಿವಣ್ಣ ಸಿಗ್ತಾರೆ ಅಂತ ಹೇಳಿ ನಾನು ಅಲ್ಲೇ ವೇಟ್ ಮಾಡ್ತಾಯಿದ್ದೆ. ಇನ್ನೇನು ಮನೆಗೆ ಬರಬೇಕು ಆ ಟೈಮಲ್ಲಿ ಒಂದು 5 ನಿಮಿಷ ಬಂದರು ಅಂತ ಹೇಳಿದರು ಅಲ್ಲಿರುವಂತಹ ಇನ್ಸ್ಪೆಕ್ಟ್ರೆಲ್ಲ.
ನಾನೇನು ಅಂದ್ಕೊಂಡೆ ಅಂದರೆ ಶಿವಣ್ಣ ಬರ್ತಾರೆ, ಆದರೆ ನಮ್ಗೆ ಇಷ್ಟು ಹತ್ರದಲ್ಲೆಲ್ಲ ಸಿಗಲ್ಲ, ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನಮಗೆ ಹಾಯ್ ಮಾಡ್ತಾರೆ ಅನ್ನೋದು ಒಂದು ಮಾತ್ರ ನನ್ನ ತಲೆಯಲ್ಲಿತ್ತು. ಆದರೆ ಈ ಥರ ಹತ್ತಿರದಲ್ಲೇ ಬಂದು ನಮ್ಮನ್ನು ನೋಡ್ತಾರೆ ಅನ್ನೋದು ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಹಾಗೆ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ತೀನಿ ಅಂತಲೂ ಸಹ ನಾನು ಅಂದ್ಕೊಂಡಿರಲಿಲ್ಲ. ನೀವು ನೋಡ್ತಿರ್ಬೋದು ಇಲ್ಲಿ ವಿಡಿಯೋದಲ್ಲಿ ನನಗೂ ಶಿವಣ್ಣನಿಗೂ ಒಂದೇ ಒಂದು ಬ್ಯಾರಿಕೇಟರ್ ಅಡ್ಡ. ಎಷ್ಟು ಖುಷಿ ಆಯಿತು ಅಂದರೆ ಶಿವನನ್ನು ನೋಡಿ ಇಷ್ಟೋ ತನಕ ಕಾದಿದ್ದಕ್ಕೂ ಸಹ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಟಿ ವಿಯಲ್ಲಿ ನೋಡಿರ್ತೀವಿ ಶಿವನನ್ನು ನೋಡಿದಾಗಲೆಲ್ಲ ಅವ್ರನ್ನ ಮೀಟ್ ಮಾಡಬೇಕು ಅನ್ನೋದೊಂದು ಎಲ್ರಿಗೂ ಆಸೆ ಇರುತ್ತೆ. ಆ ಆಸೆನ ಇವತ್ತು ನಾನು ಮಾತ್ರ ಫುಲ್ಫಿಲ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ನನಗಂತೂ ಖುಷಿಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಹೇಳೋದಕ್ಕೇ ಆಗ್ತಾಯಿರಲಿಲ್ಲ. ನಾನು ಅದೇ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ. ಶಿವಣ್ಣ ಒಂದ್ಸರಿ ಕಮಲ್ ಹಾಸನ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು ವಾರ ಏನೋ ಸ್ನಾನ ಮಾಡಿರಲಿಲ್ವಂತೆ, ಅವರೇನೋ ಹಗ್ ಮಾಡಿದ್ರಂತೆ ಶಿವಣ್ಣನ. ಆ ಥರ ನಾನು ಅಷ್ಟೇ ಒಂದು ವಾರ ಕೈ ತೊಳೆಯೋದೇ ಇಲ್ಲ ಅಂತ ಹೇಳ್ತಿದ್ದೆ ನನ್ನ ಹಸ್ಬೆಂಡ್ಗೆ. ಅವ್ರು ನಗ್ತಾಯಿದ್ರು ನನ್ನ ಹಸ್ಬೆಂಡು. ಯಾರಿಗೇ ಆಗಲಿ ಒಂದು ಅಭಿಮಾನಿ ಅಂದರೆ ಅವ್ರನ್ನ ನೋಡಿದ ತಕ್ಷಣ ಖುಷಿ ಅನ್ನೋದಿದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಒಟ್ಟಾರೆ ಶಿವನ ನೋಡಿದ ಮಾತ್ರ ತುಂಬಾ ಖುಷಿ ಆಯಿತು. ಇವತ್ತು ಅಂದ್ಕೊಂಡಿರಲಿಲ್ಲ ಶಿವನನ್ನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಶಿವನನ್ನು ನೋಡಿದ್ದೆ. ಹಾಗೆ ಈ ವಿಡಿಯೋನ ನಾನು ಹಾಕಬಾರ್ದು ಅದು ಸಹ ಗೊತ್ತಿಲ್ಲ ಯೂಟ್ಯೂಬಲ್ಲಿ, ಆದ್ರೂ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಶಿವನನ್ನು ನೋಡಿಕೊಂಡು ಬರೋ ಅಷ್ಟರಲ್ಲಿ ಟೈಮು 7:30 ಆಗಿಬಿಟ್ಟಿತ್ತು. ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋಷ್ಟು ಪೇಷನ್ಸ್ ಅಂತೂ ನನಗೆ ಇರಲಿಲ್ಲ. ಹಾಗಾಗಿ ಬರ್ತಾ ಇರುವಾಗ ಹೋಟೆಲಲ್ಲಿ ಇವತ್ತು ನಾನ್ ವೆಜ್ ಊಟ ಮಾಡ್ಕೊಂಡು ಬಂದ್ರಾಯಿತು ಅಂತ ಇಲ್ಲಿ ಒಂದು ಹತ್ರ ಊಟಕ್ಕೂ ಸಹ ನಿಲ್ಲಿಸಿದ್ದೀವಿ. ಇನ್ನು ಊಟ ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೇನೆ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು ಹಾಗೆ ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.